ಕ್ರಿಕೆಟ್ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದ್ದ ಓವಲ್ ಟೆಸ್ಟ್ ಪಂದ್ಯದಲ್ಲಿ ಕೊನೆಗೂ ಭಾರತ ಗೆದ್ದು ಬೀಗಿದೆ. ಈ ಗೆಲುವಿನೊಂದಿಗೆ ಆಂಡರ್ಸನ್ ತೆಂಡೂಲ್ಕರ್ ಟೆಸ್ಟ್ ಸರಣಿಯನ್ನ ಭಾರತ 2-2 ಅಂತರದಿಂದ ಸರಣಿಯನ್ನ ಡ್ರಾ ಮಾಡಿಕೊಂಡಿತ್ತು. ಭಾರತ ನೀಡಿದ 374 ರನ್ಗಳ ಬೃಹತ್ ಗೆಲುವಿನ ಗುರಿ ಹಿಂಬಾಲಿಸಿದ್ದ ಇಂಗ್ಲೆಂಡ್ ತಂಡ 4ನೇ ದಿನದ ಅಂತ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 339 ರನ್ ಗಳಿಸಿತ್ತು. ಅಂತಿಮ ದಿನದಾಟದಲ್ಲಿ ಗೆಲುವಿಗೆ ಬೇಕಾದ 35 ರನ್ ಹಿಂಬಾಲಿಸಿದ ಆಂಗ್ಲರು 367 ರನ್ಗಳಿಗೆ ಆಲ್ಔಟ್ ಆಗಿ 6 ರನ್ ಅಂತರದಿಂದ ಸೋಲು ಕಂಡರು. ಕನ್ನಡಿಗ ಪ್ರಸಿದ್ಧ ಕೃಷ್ಣ ಎಸೆದ ಇನ್ನಿಂಗ್ಸ್ ನ ಮೊದಲ ಓವರ್ ನಲ್ಲಿ ಸತತವಾಗಿ ಜೆಮಿ ಓವರ್ಟನ್ ಬೌಂಡರಿ ಬಾರಿಸಿದ್ರು. ಆದರೆ ಮುಂದಿನ ಓವರ್ ನಲ್ಲಿ ಮೊಹಮ್ಮದ್ ಸಿರಾಜ್ ಅಪಾಯಕಾರಿ ಸ್ಮಿತ್ ವಿಕೆಟ್ ಭೇಟಿಯಾಡಿದ್ರು. ಈ ಹಂತದಲ್ಲಿ ಭಾರತ ತಂಡದಲ್ಲಿ ಮತ್ತೆ ಗೆಲುವಿನ ಆಸೆ ಚಿಗುರಿತು. ಎಲ್ಲರ ಮುಖದಲ್ಲಿಯೂ ಹೊಳಪು ಮರುಕಳಿಸಿತು. ಮುಂದಿನ ಓವರ್ ನಲ್ಲಿ ಓವರ್ಟನ್ಗೂ ಸಿರಾಜ್ ಪೆವಿಲಿಯನ್ ದಾರಿ ತೋರಿಸಿದ್ರು. ಜೋ ರೂಟ್ ಹೇಳಿದ ಹಾಗೆ ಪಂದ್ಯವನ್ನ ಗೆಲ್ಲಲು ಮೊಹಮ್ಮದ್ ಸಿರಾಜ್ ನೈಜ ಹೋರಾಟಗಾರ, ತಮ್ಮ ಸರ್ವಸ್ವವನ್ನು ಅರ್ಪಿಸುತ್ತಾರೆ ಎಂದು ಹೇಳಿದ ಮಾತು ಇದೀಗ ಅಕ್ಷರಶಃ ನಿಜವಾಯಿತು.